ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಪ್ರಧಾನಿ ನರೇಂದ್ರ ಮೋದಿಗೆ ಕ್ಲೀನ್ ಚಿಟ್ ನೀಡಲಾಗಿದೆ. ಗುಜರಾತ್ ಹತ್ಯಾಕಾಂಡ ಕೇಸ್ನಲ್ಲಿ ಕ್ಲೀನ್ ಚಿಟ್ ಅನ್ನ ನೀಡಲಾಗಿರುವಂತದ್ದು. 2002ರ ದಂಗೆ ಕೇಸ್ನಲ್ಲಿ ಮೋದಿಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುಜರಾತ್ ದಂಗೆ ಕೇಸ್ನಲ್ಲಿ ಅವರಿಗೆ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. 2002ರ ದಂಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಇನ್ನೂ ಕೂಡ ಕೋರ್ಟ್ನಲ್ಲಿತ್ತು. ಆ ಕೇಸ್ನಲ್ಲಿ ಈಗ ಮೋದಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಜಾಕಿಯಾ ಜಫ್ರಿ ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಸಂಸದ ಎಹ್ಸಾನ್ ಜಫ್ರಿ ಹತ್ಯಾಕಾಂಡ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಎಸ್ಐಟಿ ತೀರ್ಪನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಎಸ್ಐಟಿ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕೊಟ್ಟಿತ್ತು. ಅದೇ ತೀರ್ಪನ್ನ ಎತ್ತಿ ಹಿಡಿದಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್. ಗುಜರಾತ್ನಲ್ಲಿ 2002ರಲ್ಲಿ ನಡೆದಂತ ಗಲಭೆ ಪ್ರಕರಣದಲ್ಲಿ ಆಗಿನ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂಥವರು ನರೇಂದ್ರ ಮೋದಿ ಅವರಿಗೆ ಈಗ ಆ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಅನ್ನ ನೀಡಿರುವಂತಹ ಎಸ್ಐಟಿ ಕ್ರಮವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಈಗ ಕ್ಲೀನ್ ಚಿಟ್ ಅನ್ನ ನೀಡಿದೆ. ಹತ್ಯಾಕಾಂಡದಲ್ಲಿ ಮೃತಪಟ್ಟಂತ ಕಾಂಗ್ರೆಸ್ ಸಂಸದ ಎಹ್ಸಾನ್ ಜಫ್ರಿ ಪತ್ನಿ ಜಾಕಿಯಾ ಜಫ್ರಿ ಮೋದಿ ಅವರಿಗೆ ಕ್ಲೀನ್ ಚಿಟ್ ನೀಡಿರೋದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನಿಸಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಧರಣೀಶ್, ಈಗ ನರೇಂದ್ರ ಮೋದಿ ಅವರಿಗೆ 2002ರ ಹತ್ಯಾಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ಇನ್ನೂ ಕೂಡ ಕೋರ್ಟ್ ನಲ್ಲಿ ಇತ್ತು. ಈಗ ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತದೆ, ಏನಂತ ತೀರ್ಪು ಬಂದಿದೆ? ಗುಜರಾತ್ನಲ್ಲಿ 2002ರಲ್ಲಿ ನಡೆದಿದ್ದಂತಹ ಹತ್ಯಾಕಾಂಡ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸಿಗೆ ಕಳಂಕವನ್ನು ತಂದಿತ್ತು. ಅವರು ಆ ನಂತರದಲ್ಲೂ ಕೂಡ ಇಡೀ ದೇಶಾದ್ಯಂತ BJP ವಿರುದ್ಧ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡಲಿಕ್ಕೆ ಕಾರಣ ಆಗಿತ್ತು. ಸೊ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಮೋದಿಯವರನ್ನು ಸಾವಿನ ಸರದಾರ ಅನ್ನುವಂಥ ರೀತಿಯಲ್ಲಿ ಪ್ರತಿಪಕ್ಷಗಳು ಕರೆದಿದ್ದು. ಅಷ್ಟು ದೊಡ್ಡ ಮಟ್ಟದ ಹೋರಾಟ ಅಂದರೆ ಟೀಕೆಗಳು ಬಂದಿದ್ದು ಆ ಒಂದು ಘಟನೆಯಿಂದಾಗಿ, ಹತ್ಯಾಕಾಂಡದಿಂದಾಗಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದರೆ 20 ವರ್ಷಗಳ ಬಳಿಕ 2002ರಲ್ಲಿ ನಡೆದಂಥ ಘಟನೆಗೆ 2022ರಲ್ಲಿ ಸುಪ್ರೀಂ ಕೋರ್ಟ್ ಈಗ ಕ್ಲೀನ್ ಚೀಟನ್ನು ಕೊಟ್ಟಿದೆ. ಆ ಪ್ರಕರಣದಲ್ಲಿ ಮೋದಿ ಅವರ ಪಾತ್ರ ಇಲ್ಲ ಅನ್ನುವಂತಹ ಆದೇಶವನ್ನು ಈಗ ಸುಪ್ರೀಂ ಕೋರ್ಟ್ ಮಾಡಿದೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕೇನಂತಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ ಅತ್ಯಾಚಾರದಲ್ಲಿ ಮಡಿದಿದ್ದಾರೆ ಎನ್ನಲಾಗಿರುವಂಥ ಸಂಸದ ಎಹ್ಸಾನ್ ಜಫ್ರಿ ಅವರ ಪತ್ನಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆಯನ್ನು ನಡೆಸಿತ್ತು. ಮೊದಲಿಗೆ ಈ ಪ್ರಕರಣ ಗುಜರಾತ್ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಆಗಿತ್ತು. ಗುಜರಾತ್ ಹೈಕೋರ್ಟ್ನಲ್ಲಿ ವಿಚಾರಣೆಯಾಗಿ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಬಂದಿತ್ತು. ಮತ್ತು ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಿಚಾರಣೆ ನಡೆಸಲಿಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸಿತ್ತು. ಆ ತನಿಖಾ ತಂಡದ ವರದಿಯನ್ನು ವಿಚಾರಣೆ ವೇಳೆ ಪರಿಶೀಲಿಸಿದೆ ಸುಪ್ರೀಂ ಕೋರ್ಟ್. ಪರಿಶೀಲಿಸಿ ಕಡೆಗೆ ಇಂಥದೊಂದು ಆದೇಶವನ್ನು ನೀಡಿದೆ. ಪ್ರಕರಣದ ಎಲ್ಲ ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ. ಆದರೆ ಅವರ ಪಾತ್ರ ಇಲ್ಲ ಈ ಹತ್ಯಾಕಾಂಡದಲ್ಲಿ ಅನ್ನುವಂತಹ ಆದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ನಾವು ನೋಡಿದ್ವಿ ಇತ್ತೀಚೆಗೆ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 31 ವರ್ಷಗಳ ಬಳಿಕ ಆ ಆರೋಪಿಗಳನ್ನು ಬಿಡುಗಡೆ ಮಾಡಿತ್ತು. ಈಗ ನೋಡಿದ್ರೆ 20 ವರ್ಷಗಳ ಬಳಿಕ ಪ್ರಕರಣದ ಆರೋಪಿಗರನ್ನ ಅವರು ನಿರ್ದೋಷಿಗಳು ಅಂತೇಳಿ ಸಾರಿದೆ ಸುಪ್ರೀಂ ಕೋರ್ಟ್. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಯಚೂರಿನಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಲಾಗಿದೆ. ಸಿನಿಮೀಯ ರೀತಿಯಲ್ಲಿ ಅಮರೇಶ್ ಮೇಟಿ ಅಪಹರಣ ಮಾಡಲಾಗಿದೆ. ಲಿಂಗಸಗೂರು ತಾಲೂಕಿನ ರೋಡಲಬಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಲಾಗಿದೆ. ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿನಿಮೀಯ ರೀತಿಯಲ್ಲಿ ಅಮರೇಶ್ ಮೇಟಿಯನ್ನ ಅಪಹರಣ ಮಾಡಲಾಗಿದೆ. ಲಿಂಗಸಗೂರು ತಾಲೂಕಿನ ರೋಡಲಬಂಡ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ತೊರೆದು ಬಿಜೆಪಿಯನ್ನ ಸೇರಿದ್ದ ಅಮರೇಶ್ ಮೇಟಿ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷಕ್ಕೆ ಸೇರಿದ್ದ. ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರುದ್ಧ ಕಿಡ್ನಾಪ್ ಆರೋಪವನ್ನ ಮಾಡಲಾಗ್ತಾ ಇದೆ. ಕಿಡ್ನಾಪ್ ಮಾಡ್ತಾ ಇರುವಂತ CCTV ದೃಶ್ಯ ಲಭ್ಯವಾಗಿದೆ. ಕಿಡ್ನಾಪ್ ಮಾಡಲಾಗ್ತಾ ಇದ್ದಂತ ಸಂದರ್ಭದಲ್ಲಿ ಆ CCTV ದೃಶ್ಯಾವಳಿ ಲಭ್ಯವಾಗಿದೆ. ಬಾಗಲಕೋಟೆಯ ಬೀಳಗಿಯ ಲಾಡ್ಜ್ನಲ್ಲಿ ತಂಗಿದ್ದಂತ ಅಮರೇಶ್ ತಂಗಿದ್ದ ಲಾಡ್ಜ್ಗೆ ತೆರಳಿ ಹೊತ್ತೊಯ್ದಿದ್ದಾರೆ ದುಷ್ಕರ್ಮಿಗಳು. ರಾಯಚೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸನಗೌಡ ಕಂಬಳಿಗ ಮೇಲೆ ಆರೋಪವನ್ನ
ಮಾಡಲಾಗ್ತಾ ಇದೆ. ಬೀಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನಲ್ಲಿ ಅಮರೇಶ್ ತಾಯಿಗೆ ಜೀವ ಬೆದರಿಕೆಯ ಆರೋಪ ಕೂಡ ಇರುವಂಥದ್ದು. ಲಿಂಗಸಗೂರು ಠಾಣೆ ಮೆಟ್ಟಿಲೇರಿದ್ದಾರೆ ಅಮರೇಶ್ ತಾಯಿ. ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು ನೀವು ಆ ಮಧ್ಯದ ದೃಶ್ಯಾವಳಿಗಳನ್ನ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಏನ್ ಲಭ್ಯವಾಗ್ತಾ ಇದೆ, ಯಾರ ಮೇಲೆ ಆರೋಪ ಬರ್ತಾ ಇರುವಂತದ್ದು, ಮತ್ತೊಂದ್ ಕಡೆ CCTVಯಲ್ಲಿ ಕೆಲವರ ಮುಖ ಭಾವ ಕಾಣಿಸ್ತಾ ಇದೆಯಲ್ಲ, ಯಾರು ಅದು, ಏನು ಎತ್ತ, ಇದ್ರ ಬಗ್ಗೆ ಮಾಹಿತಿ ಇದೆಯಾ? ಪೃಥ್ವಿ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ರೋಡಲ್ಬಂಡ ಕ್ಯಾಂಪ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಮರೇಶ್ ಮೇಟಿ ಅಂತಕ್ಕಂತಹ ವ್ಯಕ್ತಿ. ಆತ ಮಾಜಿ ಆಗಿರ್ತಾನೆ ಈಗ. ಯಾಕಂತ ಕೇಳಿದ್ರೆ ಮೊದಲನೇ ಅವಧಿಯಲ್ಲಿ ಇವರು ಪ್ರಥಮವಾಗಿ ಇವರು ಅಧಿಕಾರಕ್ಕೆ ಬರತಕ್ಕಂತ ಸಮಯದಲ್ಲಿ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ. ತದನಂತರದಲ್ಲಿ ಇವರು ಕಳೆದ ಒಂದು ವಾರದ ಹಿಂದೆ ಬಿಜೆಪಿ ಪಕ್ಷವನ್ನು ಸೇರ್ತಾರೆ. 15 ತಿಂಗಳು ಅಂತ ಹೇಳ್ಬಿಟ್ಟು ಇವರು ಅಧಿಕಾರವನ್ನ ಹಂಚಿಕೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ನಾನು 15 ತಿಂಗಳ ಕಾಲಾವಧಿಯಲ್ಲಿ ಅಧ್ಯಕ್ಷನಾಗಿರ್ತೇನೆ, ತದನಂತರದಲ್ಲಿ ಅವ್ರದೇ ಬೆಟಾಲಿಯನ್ನ ಮತ್ತೊಬ್ಬ ಅಧ್ಯಕ್ಷ ಆಗ್ಬೇಕು ಅಂತ. ಆದ್ರೆ ಈ 15 ತಿಂಗಳ ಕಳೆದ ನಂತರದಲ್ಲಿ ಮತ್ತೊಬ್ಬ ಲಕ್ಕಪ್ಪ ಎನ್ನುವಂತಹ ಸದಸ್ಯನಿಗೆ, ಇವರೇನು ತಮ್ಮ ಬೆಟಾಲಿಯನ್ ಇರ್ತಕ್ಕಂಥ ಸದಸ್ಯನಿಗೆ ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾಗಿತ್ತು. ಆದ್ರೆ ಇವರು ಬಿಜೆಪಿ ಪಕ್ಷವನ್ನು ಸೇರಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವರು ಬೇರೆ ಬಿಜೆಪಿ ಪಕ್ಷದ ಮತ್ತೊಬ್ಬ ಸದಸ್ಯನ ಅಧ್ಯಕ್ಷನನ್ನ ಮಾಡೋದಕ್ಕೆ ಹೊರಟಿದ್ರು ಅಂತಕ್ಕಂತಹ ಒಂದು ಮಾಹಿತಿ ಇದೆ. ಹಾಗಾಗಿ ಇವರು ತಮ್ಮ ಬೆಟಾಲಿಯನ್ ಅನ್ನ ಕರೆದುಕೊಂಡು ಇತ್ತೀಚೆಗೆ ಟೂರ್ ಹೋಗಿದ್ರು. ಆ ಟೂರ್ ಹೋದಂತ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಲಾಡ್ಜ್ ಒಂದರಲ್ಲಿ ತಂಗಿರ್ತಾರೆ. ಆ ಸಂದರ್ಭದಲ್ಲಿ ಮಾಹಿತಿಯನ್ನ ಆಧರಿಸಿ ಇಲ್ಲಿನ ರಾಯಚೂರು ಜಿಲ್ಲೆಯ ಮಾಜಿ ಜಡ್ಪಿ ಎಕ್ಸ್ ಮೆಂಬರ್ ಏನಿದ್ದಾರೆ, ಬಸನಗೌಡ ಕಂಬಳಿ ಅಂತಕ್ಕಂತಹ ಒಬ್ಬ ಎಕ್ಸ್ ಮೆಂಬರ್ ಏನಿದ್ದಾರೆ, ಅವರು ಎಕ್ಸ್ ಜಡ್ಪಿ ಮೆಂಬರ್ ಮೇಲೆ ಅವರ ಕುಟುಂಬಸ್ಥರು ಆರೋಪ ಮಾಡ್ತಿರ್ತಕ್ಕಂಥದ್ದು. ಆ ಒಂದು ಜಡ್ಪಿ ಮೆಂಬರ್ ಬಸನಗೌಡ ಮತ್ತೆ ಜೊತೆಗೆ ಲಕ್ಕಪ್ಪ ಅಂತ ಹೇಳ್ಬಿಟ್ಟು ಈಗೇನು ಅಧ್ಯಕ್ಷ ಆಗ್ಬೇಕು, ಆತ ಮತ್ತು ಇವರಿಬ್ಬರು ಸೇರಿ ಓಕೆ ಸರ್, ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀರಾ, ಜಸ್ಟ್ 15 ದಿನದ ಹಿಂದಷ್ಟೇ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರಿದ್ರು ಇವರು. ಸೊ ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಂಥವರು ಇವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಇವರ ತಾಯಿಗೆ ಜೀವ ಬೆದರಿಕೆ ಕೂಡ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಪೊಲೀಸರು ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾಯಚೂರಿನಲ್ಲಿ ನಡೆದಿರುವಂತ ಘಟನೆ ಇದು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಎಸ್ ವಿಶ್ವನಾಥ್, ಗೋ ಹೆಡ್. ಯಾವಾಗ ಇವರು ಬಸನಗೌಡ ಎಕ್ಸ್ ಜೆಡ್ ಪಿ ಮೆಂಬರ್ ಬಸನಗೌಡ ಮತ್ತೆ ಜೊತೆಗೆ ಈಗೇನು ಅಧಿಕಾರವನ್ನ ಪಡಿಬೇಕಾಗಿತ್ತು ಲಕ್ಕಪ್ಪ ಅಂತಕ್ಕಂತ ಸದಸ್ಯ, ಇವರಿಬ್ಬರು ಸೇರಿ ಸಂಚನ್ನ ಮಾಡಿ ಅಲ್ಲಿರ್ತಕ್ಕಂತ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂತಹ ಬೀಳಿಗೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಂಪರ್ಕ ಮಾಡಿ ಮತ್ತು ಅಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳನ್ನ ಹೊಡಿತಾ ಇರತಕ್ಕಂಥ ಕೆಲವು ವ್ಯಕ್ತಿಗಳ ಜೊತೆಗೆ ಅವರು ಸಂಪರ್ಕವನ್ನು ಸಾಧಿಸಿ ಆ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮರಳನ್ನ ಹೊಡಿತಕ್ಕಂಥ ಕೆಲವೊಂದಿಷ್ಟು ಜನ, ಈಗೇನ್ CCTV ದೃಶ್ಯದಲ್ಲಿ ನಿಮಗೇನು ಕಾಣಿಸ್ತಾ ಇದಲ್ಲ, ಅವರೆಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರಾದ್ರೆ ಇನ್ನು ಕೆಲವೊಂದಿಷ್ಟು ಜನ ಅಕ್ರಮ ಮರಳನ್ನ ಹೊಡಿತಕ್ಕಂಥ ಕೆಲವು ವ್ಯಕ್ತಿಗಳು ಅಂತ ಹೇಳಲಾಗ್ತದೆ. ಇವರು ಕಾಂಗ್ರೆಸ್ ಪಕ್ಷದವರ ಜೊತೆಗೆ ಒಂದು ಸಂಪರ್ಕವನ್ನು ಹೊಂದಿರ್ತಾರೆ. ಹಾಗಾಗಿ ಅವರೆಲ್ಲರೂ ಸೇರಿ ನಿನ್ನೆ ತಡರಾತ್ರಿಯಲ್ಲಿ ಆ ಒಂದು ಲಾಡ್ಜ್ಗೆ ಏನ್ ಅಮರೇಶ್ ಮೇಟಿ ಏನಿರ್ತಾರೆ ಆತ ತಂಗಿರ್ತಕ್ಕಂಥ ಲಾಡ್ಜ್ಗೆ ಏಕಾಏಕಿ ನುಗ್ಗುತ್ತಾರೆ. ನುಗ್ಗಿದಂತಹ ಸಂದರ್ಭದ ದೃಶ್ಯಗಳು ಕೂಡ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು ಈಗ ನೀವು ನೋಡಬಹುದು. ದೃಶ್ಯದಲ್ಲಿ ಅವ್ರು ಹೋಗ್ತಕ್ಕಂಥ ಸಂದರ್ಭದಲ್ಲಿ 8-10 ಜನ ಯಾವ ರೀತಿಯಾಗಿ ಆ ಲಾಡ್ಜ್ಗೆ ನುಗ್ಗುತ್ತಾರೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಮರೇಶನನ್ನ ಕರೆದುಕೊಂಡು ಯಾವ ರೀತಿಯಾಗಿ ಬಲವಂತವಾಗಿ ಆತನನ್ನ ಎಳೆದುಕೊಂಡು ಬರ್ತಾರೆ ಅಂತಕ್ಕಂಥದ್ದು ಕಾಣಿಸಬಹುದು. ಇವ್ರು ಯಾರು ಕೂಡ ರಾಯಚೂರು ಜಿಲ್ಲೆಯವರಲ್ಲ. ಆ ದೃಶ್ಯಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾರು ಕೂಡ ರಾಯಚೂರು ಜಿಲ್ಲೆಯವರಲ್ಲ. ಅವರೆಲ್ಲರೂ ಕೂಡ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಗೆ ಸಂಬಂಧಪಟ್ಟಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮರಳನ ಹೊಡಿತಕ್ಕಂಥ ವ್ಯಕ್ತಿಗಳು ಅಂತಕ್ಕಂಥದ್ದು ಈ ಒಂದು ಏನ್ ಕಾಣೆಯಾಗಿರ್ತಕ್ಕಂಥ ಅಪಹರಣಕ್ಕೆ ಒಳಗಾಗಿರ್ತಕ್ಕಂತಹ ಅಮರೇಶ್ನ ಕುಟುಂಬಸ್ಥರು ಆರೋಪ ಮಾಡ್ತಿರ್ತಕ್ಕಂಥದ್ದು ಪೃಥ್ವಿ. ಹೀಗಾಗಿ ಒಂದು ರಾಜಕೀಯ ಒಂದು ದ್ವೇಷದ ಹಿನ್ನೆಲೆ ಆಗಿರಬಹುದು ಅಥವಾ ಅಧಿಕಾರವನ್ನ ಪಡೆಯುವ ಹಪಹಪಿಯಿಂದ ಆಗಿರಬಹುದು, ಇವರೆಲ್ಲರೂ ಸೇರಿ ಅಮರೇಶನನ್ನ ಕಿಡ್ನಾಪ್ ಮಾಡಿದ್ದಾರೆ. ಹಾಗೆ ಕಿಡ್ನಾಪ್ ಮಾಡಿರ್ತಕ್ಕಂಥ ಅಮರೇಶ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಅಂತಕ್ಕಂಥದ್ದು. ಇದರ ಕುರಿತು ಬೀಳಿಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಅಪಹರಣದ ಕುರಿತು ಪ್ರಕರಣ ದಾಖಲಾಗಿದೆ. ಆ CCTVಗಳ ಫುಟೇಜಸ್ ಕೂಡ ಆ ಬೀಳಿಗೆ ಪೊಲೀಸರ ಬಳಿ ಇವೆ. ಹಾಗಾಗಿ ಈಗ ತನಿಖೆ ಒಂದ್ ಕಡೆ ಮುಂದುವರೆದಿದೆ, ಮತ್ತೊಂದು ಕಡೆ ಈ ಅಮರೇಶ ಈ ರೀತಿ ಮಾಡಿರ್ತಾನೆ ಅಂತಕ್ಕಂತಹ ಒಂದು ವಿಚಾರವನ್ನ ಇಟ್ಕೊಂಡು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ, ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ಹೊರಟು.
ಋತುಮತಿಯಾದ್ರೆ ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದ್ರಕೊಂಡಿದ್ದೀವಿ ಅಷ್ಟೇ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರಾ? ದಂಡ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ರಿಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟ ಹಾಕ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಡಿದೆಬ್ಬಿಸಿತು ನ್ಯೂಸ್ 18. ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಚಿತ್ರಲಿಂಗ ಸ್ವಾಮಿ, ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸವ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಕರು ಹಿಂದೆಯಿಂದ ಕೂಡ ನಡ್ಸ್ಕೊಂಡ್ ಬಂದಿದ್ದಾರೆ. ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಜಸ್ಟ್ ಒಂದೇ 1 ಗಂಟೆ ಅಷ್ಟೇ. ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ, ಆದ್ರೆ ಇಂಥ ಯುಗದಲ್ಲೂ ಇದೆಂಥ ಆಚರಣೆ. ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತೇ ಇನ್ನು ಕಿವಿ ಬಿದ್ದ ತಕ್ಷಣವೇ ನಾನು ಕಾರ್ಯಪ್ರವೃತ್ತ ಆಗ್ತೀನಿ. ನಮ್ಮ ಇಲಾಖೆಗಳನ್ನು ಕಳಿಸಿ, ಅಧಿಕಾರಿಗಳನ್ನು ಕಳಿಸ್ತೀನಿ. ಆ ನಿಟ್ಟಿನೊಳಗೆ ಈ ರೀತಿ ಮುಂದೆ ಆಗಲಾರ್ದಂತ ರೀತಿಯೊಳಗೆ ನಾವು ಇಲಾಖೆಯಿಂದ ನಾವು ಕ್ರಮ ತಗೊಳ್ತೀವಿ. ನ್ಯೂಸ್ 18 ಮೆಗಾ ಕವರೇಜ್. ಮನೆಗೆ ವಾಪಸ್ಸಾದ ಬಾಣಂತಿ ಮಗು. ಸೂಚನೆ ಬೆನ್ನಲ್ಲೇ ಗ್ರಾಮಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ವಿಜಯಕುಮಾರ್ ಭೇಟಿ ಕೊಟ್ಟು ಜನರ ಜೊತೆ ಚರ್ಚಿಸಿದ್ದಾರೆ. ಬಾಣಂತಿ ಹಾಗೂ ಮಗುವನ್ನ ಮನೆಗೆ ವಾಪಸ್ ಕರೆತರುವ ಕೆಲಸ ಆಗ್ತಿದೆ. ಮೌಢ್ಯಕ್ಕೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಅನುಭವ ಮಂಟಪವೋ ಪೀರ್ ಸಾಬ್ ಬಂಗಲೆಯೋ? ಅನುಭವ ಮಂಟಪ ಈಗ ದರ್ಗಾ ಆಗಿಲ್ಲ. ಬಸವಣ್ಣನ ಅನುಭವ ಮಂಟಪಕ್ಕೂ ಕೂಡ ಶಾಕ್ ಇದು. ಮಹಾಮನೆ ಅನುಭವ ಮಂಟಪ ಇದ್ದದ್ದು ಪೀರ್ ಪಾಷ ಬಂದ ಅಂತ ಮಾಡ್ಕೊಂಡಾರೆ. ಅನುಭವ ಮಂಟಪವನ್ನು ನಾಶ ಮಾಡಿ ಪೀರ್ ಪಾಷ ದರ್ಗಾ ಕೂಡ ನಿರ್ಮಾಣ ಮಾಡಿದ್ರೆಂಬ ವಿಚಾರ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿ. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ. ಹೊರಗಡೆಯಿಂದ ನಾವು ಚಿತ್ರಣ ಮಾಡಿ ಮೇಲ್ಗಡೆ ಕೂತಿದ್ವಿ ಸರ್. 10ರಿಂದ 15 ಜನ ಇದ್ರು ಸರ್. ಅವರೆಲ್ಲ ಒಳಗಿನಂತ ಬಂದ್ರು ಸರ್. ಅವರೆಲ್ಲ ಮುಸ್ಲಿಂ ಧರ್ಮೀಯರು ಸರ್. ಏನ್ ನಡೀತಾ ಇದೆ ಅಲ್ಲಿ, ವಾಸ್ತವ ಚಿತ್ರಣ ಏನಿದೆ, ಪ್ರತ್ಯಕ್ಷ ವರದಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ಲಿಕ್ಕೆ ಹೋಗಿದ್ದೆ ತಪ್ಪ. ನನ್ನನ್ನ ಅಲ್ಲಿಂದ ಈ ಕಡೆ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಬಂದ್ರು ಸರ್. ಟಾರ್ಗೆಟ್ ಮಾಡಿದ್ದಾರೆ ಸರ್ ನನಗೆ. ಸ್ವಾತಂತ್ರ್ಯದ ಮಾತನಾಡ್ತಾರೆ, ಹಕ್ಕಿನ ಬಗ್ಗೆ ಮಾತನಾಡ್ತಾರೆ. ಹಲ್ಲೆಯನ್ನ ಮಾಡೋದಕ್ಕೆ ಯಾರು ಇವರಿಗೆ ರೈಟ್ಸ್ ಕೊಟ್ಟವರು? ಈ ಒಂದು ಗೂಂಡಾಗಳೇನಿದ್ದಾರೆ ನ್ಯೂಸ್ 18 ವರದಿಯನ್ನ ನೋಡಿ ನ್ಯೂಸ್ 18 ವರದಿಗಾರರ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿ ಮತ್ತು ಮೊಬೈಲ್ಗಳನ್ನ ಕಿತ್ತಿಟ್ಕೊಳ್ಳುವಂತ ಪ್ರಯತ್ನ ಮಾಡಿ ಗೂಂಡಾಗಿರಿಯನ್ನ ತೋರಿಸಿದ್ದಾರೆ. ಇವರಿಗೆ ಖಂಡಿತವಾಗ್ಲೂ ಕೂಡ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಸುದ್ದಿ ಮಾಡೋದೇ ತಪ್ಪ, ಸಂವಿಧಾನ ಕಾನೂನು ಲೆಕ್ಕಕ್ಕೆ ಇಲ್ವಾ? ಕೈಲಿ ಕಟ್ಟಿಗೆ ಇದ್ದು ಸರ್. ಆಟೋಮೆಟಿಕ್ ಬಂದು ಮೈ ಮೇಲೆ ಬಂದು ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಸರ್. ಮುಖಕ್ಕೆ ಎಲ್ಲ ಹೊಡೆದ್ರು ಸರ್. ಎಲ್ಲ ಗಾಯಗಳಾಗಿವೆ. ಒಂಥರ ತಾಲಿಬಾನಿ ಪ್ರವೃತ್ತಿ ಇದು, ಸೊಕ್ಕಿನ ಪ್ರವೃತ್ತಿ ಇದು. ಇದಕ್ಕೆ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ನಾವೀಗ ಚಾಲೂ ಮಾಡಲಿದ್ದೇವೆ. ಸುದ್ದಿ ತೋರಿಸೋದು ತಪ್ಪ. #ಐ ಸಪೋರ್ಟ್ ನ್ಯೂಸ್ 18. ಕನ್ನಡ ಸಂಸತ್ನಲ್ಲಿ ಕನ್ನಡ ಡಿಂಡಿಮ. ದೇಶದ ಆಚೆಗೂ ಮೊಳಗಿದ ಕನ್ನಡ ಡಿಂಡಿಮ. ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಹೆಮ್ಮೆಯ ಸುದ್ದಿ ಬ್ರೇಕ್ ಮಾಡಿದ್ದೆ ನ್ಯೂಸ್ 18 ಕನ್ನಡ. ಸಪ್ತ ಸಾಗರದಾಚೆಗೂ ಮೊಳಗ್ತಿದೆ ಕನ್ನಡ ಡಿಂಡಿಮ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ನ್ಯೂಸ್ 18 ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ವೀರ ಕನ್ನಡಿಗನ ಹೆಮ್ಮೆಯ ಕುಟುಂಬ ನ್ಯೂಸ್ 18 ಕನ್ನಡದಲ್ಲೇ ಮೊದಲು. ಡಿಕ್ಷನರಿನಲ್ಲಿ ಪದ ಇಲ್ಲ ಮೇಡಮ್, ಅಷ್ಟು ಸಂತೋಷವಾಗುತ್ತೆ ಹೇಳಕ್ಕೆ. ತಮ್ಮ ಅಂತಲ್ಲ, ಅದೇ ಸಾಮಾನ್ಯ ಕನ್ನಡಿಗನಾಗಿ ನನಗೆ ತುಂಬಾ ಖುಷಿ. ದೀಪಾವಳಿ ಆಚರಣೆ ಮಾಡಿರೋದು, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ಪರಂಪರೆಯನ್ನ. ವೆಲ್ಕಮ್ ಬ್ಯಾಕ್. ಕ್ರೈಮ್ ಸಿಟಿ ಆಗ್ತಾ ಇದೆಯಾ ತುಮಕೂರು ಜಿಲ್ಲೆ? ತುಮಕೂರು ನಗರದಲ್ಲೇ ವ್ಯಕ್ತಿಯ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ತುಮಕೂರು ನಗರದ ಭೀಮಸಂದ್ರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕ್ರೈಮ್ ಸಿಟಿ ಆಗ್ತಾ ಇದೆಯಾ ತುಮಕೂರು ಜಿಲ್ಲೆ ಅನ್ನುವಂಥ ಪ್ರಶ್ನೆ. ಬಿಕಾಸ್ ದಿನೇ ದಿನೇ ಅಲ್ಲೂ ಕೂಡ ಅಷ್ಟೇ ಈ ರೀತಿಯಾಗಿ ಕೊಲೆಗೆ ಯತ್ನ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು, ಇಂಥ ಪ್ರಕರಣಗಳೇ ಜಾಸ್ತಿ ವರದಿ ಆಗ್ತಾ ಇದೆ. ಕಳೆದ 8 ದಿನಗಳ ಹಿಂದೆ DSS ಮುಖಂಡನನ್ನ ಹತ್ಯೆ ಮಾಡಲಾಗಿತ್ತು. ನಿಮಗೂ ಕೂಡ ಗೊತ್ತಿದೆ, ಗುಬ್ಬಿಯಲ್ಲಿ ನಡೆದಿದ್ದಂಥ ಒಂದು ಘಟನೆ.
ಜೆಡಿಎಸ್ನ ಕಾರ್ಪೊರೇಟರ್ ಕೂಡ ಆಗಿದ್ದಂಥವ್ರು, ಜೆಡಿಎಸ್ ಶಾಸಕರ ಆಪ್ತರಾಗಿದ್ದಂಥ DSS ಮುಖಂಡ, ಆತನ ಕೊಲೆ ಆಗಿತ್ತು ಗುಬ್ಬಿಯಲ್ಲಿ. ಈ ಘಟನೆ ಮಾಸುವ ಮುನ್ನವೇ ಮತ್ತೊಬ್ಬ ವ್ಯಕ್ತಿ ಕೊಲೆಗೆ ಯತ್ನ ನಡೆದಿದೆ. ರಂಗರಾಜು ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನ ಮಾಡಲಾಗಿರುವಂಥದ್ದು. ರಂಗರಾಜು ಸ್ಥಿತಿ ಗಂಭೀರವಾಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ. ಗಾಯಾಳು ರಂಗರಾಜು ಬೆಂಗಳೂರಿನ ನಿಮಾನ್ಸ್ಗೆ ರವಾನೆ ಮಾಡಲಾಗಿರುವಂಥದ್ದು. ಅವರನ್ನ ಆರೋಪಿ ಕಿರಣ್ಣನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಘಟನೆಗೆ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಜೂನ್ 5ನೇ ತಾರೀಕು ನಡೆದಿದ್ದಂಥ ಘಟನೆ ಒಂದನ್ನು ತೋರಿಸ್ತಾ ಇದೀವಿ. ಅದು DSS ಮುಖಂಡನ ಹತ್ಯೆ ಆಗಿತ್ತು ಗುಬ್ಬಿಯಲ್ಲಿ. ಅಲ್ಲಿನ ಶಾಸಕರ ಆಪ್ತರಾಗಿದ್ದಂಥವ್ರು ಇವರು, JDS ನಲ್ಲಿ ಗುರುತಿಸಿಕೊಂಡಿದ್ದಂಥವರು. ಅವರ ಹತ್ಯೆಯನ್ನ ಮಾಡಲಾಗಿತ್ತು. ಇಂದು ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, ಕೊಲೆಗೆ ಯತ್ನ ಮಾಡಲಾಗಿದೆ. ಅವ್ರು ಸೇಫ್ ಆಗಿದ್ದಾರೆ, ಬಟ್ ಅವರ ಸ್ಥಿತಿ ಗಂಭೀರ ಆಗಿರುವಂತ. ಆ ಕ್ಷಣಕ್ಕೆ ಸೇಫ್ ಆಗಿದ್ರು, ಅವ್ರನ್ನ ನಿಮಾನ್ಸ್ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗಿದೆ. ಅಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿರುವಂಥದ್ದು. ಅವರ ಸ್ಥಿತಿ ಗಂಭೀರವಾಗಿದೆ. ಕಿರಣ್ ಎಂಬಾತ ಆರೋಪಿ, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೆದಿದೆ, ಯಾವ ಕಾರಣಕ್ಕೋಸ್ಕರ ಕೊಲೆಗೆ ಯತ್ನ ನಡೆದಿದೆ ಅನ್ನುವಂಥ ವಿಚಾರದ ಬಗ್ಗೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವಿಠಲ್, ಈ ಒಂದು ಕೊಲೆ ಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತದೆ, ಏನ್ ಕಾರಣ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತದ್ದು. ಇನ್ನ ಆ ರಂಗರಾಜು ಮತ್ತೆ ಕಿರಣ್ಗೆ ಏನಾದ್ರೂ ಸಂಬಂಧ ಇತ್ತ, ಗೊತ್ತಿದ್ದಂತವ್ರೇನ, ವೈಯಕ್ತಿಕ ದ್ವೇಷನ? ಪೃಥ್ವಿ, ಕೊಲೆ ಯತ್ನ ಏನು ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭೀಮಸಂದ್ರ ಸರ್ಕಲ್ ಅಲ್ಲೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನು ರಂಗರಾಜು ಮತ್ತೆ ಕಿರಣ್ ಏನಿದ್ದಾರೆ, ಇವರಿಬ್ರು ಕೂಡ ಅಕ್ಕಪಕ್ಕದ ಮನೆಯವರೇ ಆಗಿರ್ತಾರೆ. ಆದ್ರೆ ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಹೇಳಿ ಕೇಳ್ಪಡ್ತಾ ಇಲ್ಲ. ಮತ್ತೆ ಇತ್ತೀಚೆಗೆ ಸಿಗ್ತಾ ಮಾಹಿತಿ ಪ್ರಕಾರ ಅಂದ್ರೆ ಏನು, ಕಳೆದ ಹಲವು ದಿನಗಳಿಂದನೂ ಕಿರಣ್ ಮತ್ತೆ ರಂಗರಾಜು ನಡುವೆ ಒಂದು ಸಾಕಷ್ಟು ರೀತಿಯಾದಂತಹ ಗಲಾಟೆಗಳಿರ್ತವೆ. ಈ ಒಂದು ವಿಚಾರದಲ್ಲಿ ಕಳೆದ ವರ್ಷ ಏನು ರಂಗರಾಜು ಏನಿದ್ದಾನೆ ಆತ ಕಿರಣ್ ತಂದೆ ಮೇಲೆ ಹಲ್ಲೆ ಮಾಡಿರ್ತಾನೆ. ಅದಕ್ಕೆ ಈ ಒಂದು ದ್ವೇಷಕ್ಕೆ ಇವತ್ತು ಕಿರಣ್ ಈ ಒಂದು ರಿವಿನ್ ತೀರಿಸ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ಅಲ್ಲಿ ಭೀಮಸಂದ್ರ ಸುತ್ತಮುತ್ತ ಆಗಿರ್ಬೋದು, ಮತ್ತೆ ತುಮಕೂರು ನಗರ ಆಗಿರ್ಬೋದು, ಎಲ್ಲಾ ಪ್ರದೇಶದಲ್ಲೂ ಕೂಡ ಗಾಂಜಾ ಸೇದುವವರ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಭೀಮಸಂದ್ರದಲ್ಲೂ ಕೂಡ ಇತ್ತೀಚೆಗೆ ಗಾಂಜಾ ಸೇರಿ ಮತ್ತೆ ಅಮಾಯಕರ ಮೇಲೆ ಒಂದು ಹಲ್ಲೆ ಮಾಡುವಂತ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಶಿವಸೇನೆ ಸರ್ಕಾರ ಮಹಾಪತನಕ್ಕೆ ಕೌಂಟ್ ಡೌನ್. ಮಹಾರಾಷ್ಟ್ರ, ಅಸ್ಸಾಂ, ದೆಹಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಮಹಾ ಸರ್ಕಾರ ರಚನೆಯ ಬಿಜೆಪಿ ಪ್ಲಾನ್ ಹೇಗಿದೆ? ಮಹಾಪತನ ಫಿಕ್ಸ್. ಮಹಾರಾಷ್ಟ್ರ ವಿಕಾಸ ಅಘಾಡಿ ಸರ್ಕಾರ ಕೊನೆ ಕ್ಷಣಗಳನ್ನ ಏಳಿಸ್ತಾ ಇದೆ. ಇಲ್ಲಿ ಸರ್ಕಾರ ಉಳಿಸ್ಕೊಳ್ಳಿಕ್ಕೆ ಶಿವಸೇನೆ ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದೆ. ಶರದ್ ಪವಾರ್ ಭೇಟಿ ಮಾಡಿದ್ದಾರೆ. ಸಂಜಯ್ ರಾವತ್ ಅವರು, ಶಿವಸೇನೆಯ ನಾಯಕ, ಸರ್ಕಾರ ಉಳಿಸಿಕೊಳ್ಳುವಂತ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇವ್ರು ಏನು ಗಂಭೀರವಾಗಿ ಚರ್ಚೆ ಮಾಡಿದ್ರು ಕೂಡ ಏಕನಾಥ್ ಶಿಂದೆ ಅವರ ಜೊತೆ ಇರುವಂತ ಶಾಸಕರನ್ನ ಆಪರೇಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ಶಿವಸೇನೆ ಬೆಂಬಲಕ್ಕೆ ನಿಂತಿದ್ದಾರೆ ಶರದ್ ಪವಾರ್ ಅವರು. ಶಿವಸೇನೆ ಬೆಂಬಲಕ್ಕೆ ಮುಂಚೆಯಿಂದಲೂ 2.5 ವರ್ಷದಿಂದಲೂ ಕೂಡ ನಿಂತ್ಕೊಂಡಿದ್ದಾರೆ. ಬಟ್ ಈಗ ಏಕನಾಥ್ ಶಿಂದೆ ಅವರನ್ನ ಆಪರೇಟ್ ಮಾಡಬೇಕಾಗಿದೆ ಇವ್ರ ಸರ್ಕಾರ ಉಳಿಸ್ಕೊಳ್ಬೇಕು ಅಂದ್ರೆ. ಅಂತ ಏಕನಾಥ್ ಶಿಂದೆ ಟೀಮ್ನ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶಾಸಕರ ಸಂಖ್ಯೆ 50ಕ್ಕೆ ಏರಲಿರುವಂಥದ್ದು. ಶಿಂದೆ ಅವರು ಅದ್ರ ಬಗ್ಗೆ ನಿನ್ನೆ ಕೂಡ ಹೇಳಿದ್ರು, 42 ಜನ ಟೋಟಲ್ ಆಗಿ ಇದ್ದಾರೆ ನಮ್ಮ ಜೊತೆ ಅಂತ ಒಂದು ವಿಡಿಯೋ ತುಣುಕನ್ನ ಕೂಡ ಬಿಟ್ಟಿದ್ರು, ರಿಲೀಸ್ ಮಾಡಿದ್ರು. ಇದೇ ಕಾರಣಕ್ಕೆ ಶಿವಸೇನೆ ನಾಯಕರಿಗೆ ಟೆನ್ಷನ್. ಉದ್ಧವ್ ಸೂಚನೆ ಬೆನ್ನಲ್ಲೇ ಸಂಜಯ್ ರಾವತ್ ಅಲರ್ಟ್ ಆಗಿದ್ದಾರೆ. ಶರದ್ ಪವಾರ್ ಅವರನ್ನ ಭೇಟಿ ಮಾಡಿ ಸರ್ಕಾರ ಉಳಿಸಿಕೊಳ್ಳುವಂತದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವರಿಬ್ರು ಜೊತೆ ಕಾಂಗ್ರೆಸ್ ನಾಯಕರಾಗ್ಲಿ ಅಥವಾ NCP ನಾಯಕರ ಜೊತೆ ಆಗ್ಲಿ ಸರ್ಕಾರ ಉಳಿಸಿಕೊಳ್ಳುವಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು ನೋ ಯೂಸ್. ಅವ್ರು ಏನೇ ಬೆಂಬಲ ಕೊಡ್ಲಿ ಬಿಡ್ಲಿ ಏನಾದ್ರೂ ಕೂಡ ಈ ಸರ್ಕಾರ ಅಳಿವು ಉಳಿವಿನ ಪ್ರಶ್ನೆ ಇರುವಂತದ್ದು, ಅದರ ಒಂದು ಜುಟ್ಟಿರುವಂಥದ್ದು ಈಗ ಏಕನಾಥ್ ಶಿಂದೆ ಅವರ ಬಳಿ. ಶಿವಸೇನಾ ಜಿಲ್ಲಾ ಮುಖಂಡರು ನಾಯಕರ ಜೊತೆ ಕೆಲವೇ ಕ್ಷಣದಲ್ಲಿ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರ ಸಿಎಂ ಸಭೆ ಇದೆ. ಶಾಸಕರನ್ನ ವಾಪಸ್ ಕರೆಸುವಂತದ್ರ ಬಗ್ಗೆ ಒತ್ತಡ ಹೇರಿಸುವಂತ ತಂತ್ರವನ್ನ ಹೂಡಲಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ ಅಂತ ಹೇಳಲಾಗ್ತಾ ಇದೆ. ಮುಂಬೈನಲ್ಲೇ ಹೈ ವೋಲ್ಟೇಜ್ ಸಭೆ ನಡೆಯಲಿರುವಂತದ್ದು.
ಅಲ್ಲಿನ ಶಿವಸೇನೆ ಕಾರ್ಯಕರ್ತರ ಮುಖಾಂತರ ಅವರಿಗೆ ಒಂದು ಟಕ್ಕರ್ ಅನ್ನ ಕೊಡ್ಲಿಕ್ಕೆ, ಪ್ರೆಷರ್ ಅನ್ನ ಹಾಕ್ಸ್ಲಿಕ್ಕೆ ಉದ್ಧವ್ ಠಾಕ್ರೆ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ತುಂಬಾ ಭಾವನಾತ್ಮಕವಾಗಿ ಎಲ್ಲ ಕೂಡ ಮಾತನಾಡಿದ್ರು ಉದ್ಧವ್ ಠಾಕ್ರೆ ತಮ್ಮ ಶಾಸಕರನ್ನ ಕರೆತರುವಂತ ನಿಟ್ಟಿನಲ್ಲಿ. ಅದ್ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ, ಯಾವುದಕ್ಕೂ ಕೂಡ ಮಣಿತಾ ಇಲ್ಲ. ಏಕನಾಥ್ ಶಿಂದೆ ಅವರ ಜೊತೆ ಇರುವಂತ ಶಿವಸೇನೆಯ ಶಾಸಕರು, ಪಕ್ಷೇತರ ಶಾಸಕರು, ಇವ್ರು ಏನ್ ಹೇಳಿದ್ರು ಕೂಡ ಒಪ್ಕೊಳ್ತಾ ಇಲ್ಲ. ಏಕನಾಥ್ ಶಿಂದೆ ಅವ್ರು ಏನ್ ಮಾಡ್ತಾರೆ, ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳ್ಕೊಂಡು ಕೂತಿದ್ದಾರೆ. ಅಲ್ಲಿ ಏಕನಾಥ್ ಶಿಂದೆ ಅವರ ನಾಯಕತ್ವಕ್ಕೆ ಜೈ ಎಂದಿದ್ದಾರೆ. ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂಥದ್ದು ಇವ್ರು ಏನೇ ಸರ್ಕಾರ ಉಳಿಸ್ಕೊಳ್ಬೇಕು ಅಂತ ಅಂದ್ರೂ ಕೂಡ ಅದಕ್ಕೆ ಏಕನಾಥ್ ಶಿಂದೆ ಅವರು ಸಪೋರ್ಟ್ ಮಾಡಬೇಕಾಗಿದೆ, ಅವರ ಮನವೊಲಿಸಬೇಕಾಗಿದೆ, ಅಲ್ಲಿರುವಂಥ ಶಾಸಕರ ಮನವೊಲಿಸಬೇಕಾಗಿದೆ. ಸದ್ಯದ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ರೆ ಒಂದು ದೃಢ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಶಿವಸೇನೆಯ ಶಾಸಕರು. ಆಪರೇಷನ್ಗಾಗಿ ಹೊಟ್ಟೆ ಕೊಯ್ದು ಹಾಗೆ ಬಿಟ್ಟರ ಡಾಕ್ಟರ್ ಅನ್ನುವಂಥ ಪ್ರಶ್ನೆ ಇದೆ. ಹೊಲಿಗೆ ಹಾಕದೆ ಬರೀ ಬ್ಯಾಂಡೇಜ್ ಅನ್ನ ಹಾಕಿದ್ರ ಡಾಕ್ಟರ್? ದಾವಣಗೆರೆಯಲ್ಲಿ ಡಾಕ್ಟರ್ ಎಡವಟ್ಟನ್ನ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಒಂದು ಆರೋಪ ಬರ್ತಾ ಇದೆ ಡಾಕ್ಟರ್ ಮೇಲೆ. ಆ ಡಾಕ್ಟರ್ ಯಾರು ಅನ್ನುವಂಥದ್ದನ್ನ ಕೂಡ ಹೇಳ್ತೀವಿ. ಈ ಆರೋಪ ಹೊಲಿಗೆ ಹಾಕದೆ ಬರೀ ಬ್ಯಾಂಡೇಜ್ ಅನ್ನ ಸುತ್ತಿದ್ದಾರೆ. ಆಪರೇಷನ್ ಆದ್ಮೇಲೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಂತ 65 ವರ್ಷದ ಅನ್ನಪೂರ್ಣಮ್ಮ, 65 ವರ್ಷ ವಯಸ್ಸು ಅವರು, ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಗುರುನಾಥ ಆಸ್ಪತ್ರೆಗೆ ಹೋಗಿದ್ರು ಅನ್ನಪೂರ್ಣಮ್ಮ, ದಾವಣಗೆರೆಯಲ್ಲಿರುವಂತ ಗುರುನಾಥ ಆಸ್ಪತ್ರೆ. ಆಪರೇಷನ್ ಮಾಡಿ ಹೊಲಿಗೆ ಹಾಕಲಿಲ್ವಂತೆ ಡಾಕ್ಟರ್ ಅನ್ನುವಂತ ಆರೋಪ ಮಾಡ್ತಿದ್ದಾರೆ. ದೀಪಕ್ ಬೊಂಡಾಡೆ ಆಪರೇಷನ್ ಮಾಡಿದ್ದಂತ ಡಾಕ್ಟರ್, ದೀಪಕ್ ಬೊಂಡಾಡೆ ಅಂತ ಆ ಡಾಕ್ಟರ್ ನೇಮ್. ಆಪರೇಷನ್ ಮಾಡಿ 15 ದಿನ ಆದ್ರೂ ಕೂಡ ಗಾಯ ಮಾಡಿಲ್ಲ. ಪ್ರಶ್ನೆ ಮಾಡಿದ್ರೆ ಹೊಲಿಗೆ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಡಾಕ್ಟರ್. ಗಾಯ ಮಾಯದ ಕಾರಣ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನಪೂರ್ಣಮ್ಮ ಅವರನ್ನ. ಆಪರೇಷನ್ ಬಳಿಕ ವೃದ್ಧೆಗೆ ಕಣ್ಣು ಕೂಡ ಕಾಣ್ತಾ ಇಲ್ವಂತೆ, ಊಟವೂ ಕೂಡ ಸೇರ್ತಾ ಇಲ್ವಂತೆ ಅಂತ ಕುಟುಂಬದವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. 70,000ಕ್ಕೂ ಅಧಿಕ ಬಿಲ್ ಅನ್ನ ಕಟ್ಟಿಸ್ಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂತ ವೈದ್ಯರ ವಿರುದ್ಧ ಬಸವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಆ ಅಜ್ಜಿ ಯಾರು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವಾಗ ಅಡ್ಮಿಟ್ ಆಗಿ ಆಪರೇಷನ್ ಮಾಡ್ಬೇಕಂತ ಕೇಳಿದ್ದೀನಿ, ಪ್ರಾಬ್ಲಮ್ ಏನಿಲ್ಲ ಅಂತ. ಅಲ್ಲ, ಅಲ್ಲಿ ಅವ್ರು ಡಾಕ್ಟರ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರು ಅವರು? ಗುರುನಾಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ ನಾವು. ಅಲ್ಲಿ ಅಮ್ಮಗೆ ಹೊಟ್ಟೆ ನೋವು ಅಂತಂದು ಹೇಳಿದರು. ಅಲ್ಲಿಂದ ನಾವು ಹೋದ್ಮೇಲೆ ಅದು ಏನಾಗಿತ್ತು ಅಂತ ನಮಗೆ ಗೊತ್ತಿಲ್ಲ. ಹೋದ್ಮೇಲೆ ಆಪ್ರೇಷನ್ ಮಾಡ್ಬೇಕು, ಇಂಜೆಕ್ಷನಲ್ಲಿ ಟ್ಯಾಬ್ಲೆಟಲ್ಲಿ ಆರಾಮ ಮಾಡ್ತಂತ ಕೆಳಗೆ ಮಂಗಿಸಿದ್ರು ಅಮ್ಮನ. ಕೆಳಗೆ ಮಂಗಿಸಿ ಟ್ರೀಟ್ ಮಾಡ್ತಾವೆ ಅಂತಂದು ಒಂದು 4 ದಿನ ಅಲ್ಲೇ ಇಟ್ಕೊಂಡ್ರು. ಅದಾದಮೇಲೆ ಏನು ಅಮ್ಮಂದು ಹೊಟ್ಟೆಲ್ಲ ಬಾತ್ಕೊಂಡ್ಮೇಲೆ ಮೇಲೆ ಕರ್ಕೊಂಡು ಹೋದ್ರು. ಮೇಲೆ ಕರ್ಕೊಂಡೋಗಿ ಇದನ್ನು ಆಪ್ರೇಷನ್ ಮಾಡಬೇಕು. ನಾನು ನಮ್ಮ ಅಕ್ಕ ಅವರೆಲ್ಲ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಏನೂ ಆಗಲ್ಲ ಪ್ರಾಬ್ಲಮ್ಮು, ಬಿಲ್ ಸ್ವಲ್ಪ ಇದಾಗುತ್ತೆ ಅಂದರು. ಸರಿ ಅಮ್ಮ ಆರಾಮಾಗಲಿ ಅಂತ ನಾವು ಆಗಲಿ ಸರ್ ಅಂತಂದು ಹೇಳಿದ್ವಿ. ಅದಾದಮೇಲೆ ಕೆಳಗಿಂದು ಸರ್ ನಮ್ಮದು ಮೆಡಿಸಿನ್ 15,000 ರೂಪಾಯಿ, ಬೆಡ್ ಚಾರ್ಜ್ 6,000 ರೂಪಾಯಿ ಮಾಡಿದರು ಬರೀ ಕೆಳಗಿಂದು 4 ದಿನಕ್ಕೆ. ಅದಾದಮೇಲೆ ಮೇಲೆ ಕರ್ಕೊಂಡೋಗಿ ಅಮ್ಮಗೆ ಆಪ್ರೇಷನ್ ಮಾಡಿದ್ಮೇಲೆ ನಮಗೆ ಗೊತ್ತೇ ಇಲ್ಲ. ಆಪ್ರೇಷನ್ ಮಾಡಿದ್ದು ನಮಗೆ ಬಿಡು ಏನೋ ಒಂದು ಹೊಲಿಗೆ ಹಾಕಿದ್ದಾರೆ ಅಂತ ನಾವು ತಿಳ್ಕೊಂಡವಿ. ನೆಕ್ಸ್ಟ್ ಒಂದು 2 ದಿನ ಬಿಟ್ಟ ಮೇಲೆ ಅಮ್ಮಗೆ ಎಲ್ಲ ಕೊಯ್ದು ಬಿಸಿ ಹಾಕಿಬಿಟ್ಟಾರೆ. ತೋರಿಸ್ತಾನೆ ನೋಡ್ರಿ ನಿಮಗೆ ಮೊಬೈಲ್ನಲ್ಲಿ. ಎಲ್ಲ ಕೊಯ್ದು ಬಿಸಿ ಹಾಕಿ ಅಮ್ಮಗೆ ಫುಲ್ಲು ಎಲ್ಲ ಓಪನ್ ಮಾಡಿಬಿಟ್ಟಾರೆ. ಅದಾದಮೇಲೆ 15 ದಿನ ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಿದ್ದು. ಹೊಲಿಗೆನೂ ಹಾಕಿಲ್ಲ, ಏನೂ ಮಾಡಿಲ್ಲ, ಹಾಗೆ ಓಪನಲ್ಲಿ ಬಿಟ್ಟು ಡಾಕ್ಟರ್ ರೆಸ್ಪಾನ್ಸೇ ಇಲ್ಲ, ನರ್ಸು ನೋಡಲ್ಲ, ಸುಮ್ಮನೆ ಬಂದು ಹೋಗೋದು ಹಂಗೆ ಮಾಡೋದು. ಅವ್ರು ಊಟನೂ ಮಾಡ್ತಾಯಿಲ್ಲ ನಮ್ಮಮ್ಮ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ವೈದ್ಯರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಆದರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರು. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪಡ್ಕೊಳ್ಬೇಕಲ್ಲ. ವೈದ್ಯರು ಯಾವ ಕಾರಣಕ್ಕೋಸ್ಕರ ಹೊಲಿಗೆ ಹಾಕಿಲ್ಲ ಅನ್ನುವಂಥದ್ದಕ್ಕೂ ಏನಾದರೂ ರೀಸನ್ ಇರ್ಬೋದೇನೋ ಗೊತ್ತಿಲ್ಲ. ಅವರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಹೊಲಿಗೆ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಅಂತ. ಅದಕ್ಕೂ ಏನಾದರೂ ರೀಸನ್ ಇರ್ಬೋದೇನೋ ಗೊತ್ತಿಲ್ಲ. ಯಾವ್ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೋ ಏನೋ. ಅಂದರೆ ಇಲ್ಲಿ ಅವರ ಕುಟುಂಬದವರ ಆರೋಪ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಈ ಆಸ್ಪತ್ರೆಯವರು. ಹಾಗೆ ಆ ಪರ್ಟಿಕ್ಯುಲರ್ಲಿ ಆ ಡಾಕ್ಟರ್ ಬಗ್ಗೆನೂ ಕೂಡ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿರುವಂಥದ್ದು.
ಅವರ ಮಗ ಅನ್ನಪೂರ್ಣಮ್ಮ ಅವರ ಮಗ ಮಹೇಶ್ ಅವರು ಯಾವ ರೀತಿಯಾದಂತಹ ಆರೋಪವನ್ನು ಮಾಡಿದ್ರು ಅನ್ನುವಂಥದ್ದನ್ನ ಗಮನಿಸಬಹುದು. ಗುರುನಾಥ ಆಸ್ಪತ್ರೆ, ದಾವಣಗೆರೆಯಲ್ಲಿರುವಂಥ ಗುರುನಾಥ ಆಸ್ಪತ್ರೆಯ ವಿರುದ್ಧ ಕೇಳಿ ಬರ್ತಾ ಇರುವಂಥ ಗಂಭೀರ ಆರೋಪ. ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿಲ್ಲ, ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಹೊಲಿಗೆಯನ್ನ ಹಾಕಿಲ್ಲ, ಹಂಗೆ ಬ್ಯಾಂಡೇಜ್ ಅನ್ನ ಸುತ್ತಿದ್ದಾರೆ. ಅವತ್ತಿನಿಂದಲೂ ಕೂಡ 15 ದಿನ ಆದರೂ ಕೂಡ ಇನ್ನೂ ಗಾಯ ಮಾದಿಲ್ಲ. ಅದ್ರ ಬಗ್ಗೆ ಕೇಳಿದ್ರೆ ಹೊಲಿಗೆಯ ಅವಶ್ಯಕತೆ ಇಲ್ಲ, ಮಾಯುತ್ತೆ ಹಂಗೇನೆ ಅಂತ, ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ವೈದ್ಯರು ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಬಟ್ ಅವರಿಗೆ ಅವತ್ತಿನಿಂದ ಕೂಡ ಅನ್ನಪೂರ್ಣಮ್ಮ ಅವರಿಗೆ ಏನು ಹೊಟ್ಟೆಗೆ ಸೇರ್ತಾ ಇಲ್ವಂತೆ, ಕಣ್ಣು ಕೂಡ ಕಾಣಿಸ್ತಾ ಇಲ್ಲ, ಮಂಜ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡ್ತಿದ್ದಾರೆ. ಟೋಟಲ್ ಅಮೌಂಟ್ ಬೆಡ್ ಚಾರ್ಜ್ ಒಂದು 70,000 ಆಗಿದೆ ಸರ್. ಇಲ್ಲ ಅಂತ ನಾನು ಸುಮ್ಮನೆ ಸೇರಿಸ್ಕೊಂಡೆ, ಅವ್ರಿಗೆ ಬರೆಯೋಕ್ಕೂ ಬರಲ್ಲ. ಅಕಸ್ಮಾತ್ ನೀವು ಹೋಗಿ ನಾನು ಅಮ್ಮ ಹೊಟ್ಟೆ ನೋವು ಅಂತ ಸ್ವಲ್ಪ ನೋಯ್ತಿದೆ ಏನು ಬರ್ತಾಳಲ್ಲ ತರಿಸ್ತಾನೆ. ಆಪರೇಷನ್ಗಾಗಿ ಹೊಟ್ಟೆ ಕೊಯ್ದು ಹೊಲಿಗೆಯನ್ನ ಹಾಕಿಲ್ಲ, ಹಾಗೆ ಬಿಟ್ಟಿದ್ದಾರೆ ವೈದ್ಯರು ಅನ್ನುವಂಥ ಆರೋಪವನ್ನ ಅನ್ನಪೂರ್ಣಮ್ಮ ಅವರ ಅಂದ್ರೆ ಆಪರೇಷನ್ ಆಗಿದೆಯಲ್ಲ, ಅನ್ನಪೂರ್ಣಮ್ಮ ಅವರ ಮಗ ಮತ್ತೆ ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ. ಮೆಡಿಸಿನ್ ಎಲ್ಲ ಇನ್ಸ್ಪೆಕ್ಷನ್ ಆಗಿದೆ, ಅದು ನೀವು ಅಲ್ಲಿ ಕರ್ಕೊಂಡು ಹೋಗಿದೆ ತಪ್ಪು, ಯಾಕೆ ಈ ತರ ಯಾಕೆ ಮಾಡಿದ್ರು? ಇಲ್ಲಿ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ದಾವಣಗೆರೆಯ ಗುರುನಾಥ ಆಸ್ಪತ್ರೆಯ ಅಧಿಕಾರಿಗಳನ್ನ, ಆ ವೈದ್ಯರನ್ನ, ಆದ್ರೆ ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ಅವ್ರು ಡಾಕ್ಟರ್ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅವರು?